ಮೇಷದಿಂದ ಧನುರ್ ರಾಶಿಯವರೆಗಿನ ಫಲಾಫಲ ಮುಂದಿನ ವಾರ ಹೇಗಿರುತ್ತೆ ಅನ್ನೋದನ್ನ ನೋಡಿದ್ವಿ. ಈಗ ಕೊನೆಯದಾಗಿ ಉಳಿದಿರುವಂಥದ್ದು ಮಕರ, ಕುಂಭ ಹಾಗೂ ಮೀನ. ಈ 3 ರಾಶಿಯ ಫಲಾಫಲ ಹೇಗಿದೆ ಅನ್ನೋದನ್ನ ತಿಳಿಯೋಣ. ಶಾಸ್ತ್ರಿಗಳೇ, ತಿಳಿಸ್ಕೊಡೋದಾದರೆ ಗಮನಿಸೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅಸಮಾಧಾನ ಇರ್ತದೆ. ಗಂಟಲು ಕಿವಿ ಸಮಸ್ಯೆಗಳು ಕಾಡಬಹುದು. ಸಹೋದರಲ್ಲಿ ಮನಸ್ತಾಪ ಬರಬಹುದು. ವ್ಯಾಪಾರಿಗಳಿಗೆ ಸ್ವಲ್ಪ ಹಿನ್ನಡೆಯಾಗಬಹುದು. ಬಹಳ ಮುಖ್ಯವಾಗಿ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ತೃತೀಯದಲ್ಲಿ ಚಂದ್ರ ಸಂಚಾರ ಆಗುವ ಸಂದರ್ಭದಲ್ಲಿ ಕುಟುಂಬ ಘರ್ಷಣೆಗಳಾಗಬಹುದು. ಮನಸ್ಸಿಗೆ ಹಿತವಲ್ಲದ ಒಂದು ವಾತಾವರಣ ನಿರ್ಮಾಣ ಆಗಬಹುದು. ಹಣ ಕಳ್ಕೊಳ್ಬಹುದು. ಇದಕ್ಕಿಂತ ಬಹಳ ಮುಖ್ಯವಾಗಿ ಹಲ್ಲಿನ ಸಮಸ್ಯೆಗಳು ಉಂಟಾಗಬಹುದು. ದಂತ ಸಮಸ್ಯೆಗಳು. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಮತ್ತು ಎರಡನೇದಾಗಿ ಸೇವಕರು, ಸಹಾಯಕರು ಇವರಿಂದ ನೋಡಿ ತೊಂದರೆಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರ್ತದೆ. ಬಹಳ ಹುಷಾರಾಗಿರಿ. ಮನೆ ಕೆಲಸವರು ಒಂದು ನಿಗಾ ಇಟ್ಟಿರಬೇಕಾಗತ್ತೆ. ಅದರಿಂದ ತೊಂದರೆಗಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಕೂಡ ಇದೆ. ಇದ್ರ ಜೊತೆಗೆ ಏನಪ್ಪ ಬೇರೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಉಳಿದ ಹಾಗೆ ನಿಮಗೆ ವೃತ್ತಿಯಲ್ಲಿ ಆ ಅಧಿಪತಿ ಷಷ್ಠದಲ್ಲಿದ್ದಾನೆ. ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಕೆಲಸ ಕಾರ್ಯಗಳು ಸ್ವಲ್ಪ ಅಲ್ಲೂ ಎಚ್ಚರಿಕೆ ಬೇಕು. ಅಂತೂ ಓವರಾಲ್ ಆಗಿ ನಿಮಗೆ ಆರೋಗ್ಯದಿಂದ ಹಿಡಿದು ಕೆಲಸದವರೆಗೆ ಸ್ವಲ್ಪ ಎಚ್ಚರಿಕೆಯ ದೃಷ್ಟಿ ಅನ್ನೋದು ಬೇಕಾಗುತ್ತೆ. ಅದನ್ನು ಗಮನಿಸಿ. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇತ್ಯಾದಿಗಳನ್ನು ಕಾಣ್ತೀರ. ಇನ್ನು ವಾರದ ಅಂತ್ಯ ಭಾಗ ಗಮನಿಸೋಣ. ವಾರಾಂತ್ಯದಲ್ಲಿ ನೋಡಿ, ಅಲ್ಲಿ ಚಂದ್ರನ ಬದಲಾವಣೆ ಆಗಿಬಿಡುತ್ತೆ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರಕ್ಕೆ ಬರ್ತದೆ, ಸುಖ ಸ್ಥಾನಕ್ಕೆ ಬರ್ತಾನೆ. ಹೀಗಾಗಿ ಸ್ನೇಹಿತರಿಂದ, ಬಂಧುಗಳಿಂದ ಒಂದು ಸಮಾಧಾನ, ಒಂದು ಸಂತೋಷ ಕಾಣಲಿಕ್ಕೆ, ಅವ್ರ ಜೊತೆ ಒಂದು ಅಲೆದಾಟ, ಶಾಪಿಂಗು, ಮತ್ತೊಂದು ಹೀಗೆ ಹೊರಟು ಬಿಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ತಂದೆ ಮಕ್ಕಳ ಮನಸ್ತಾಪ, ಅದು ಮಾಂದಿ ಕಾರಣದಿಂದಾಗಿ ಹುಷಾರು. ನಂಬಿದವರಿಂದ ಸ್ವಲ್ಪ ಮೋಸ ಹೋಗೋ ಸಾಧ್ಯತೆ ಇದೆ. ತುಂಬ ನಚ್ಕೊಂಡಿರ್ತೀರ, ಅವರಿಂದ ಸ್ವಲ್ಪ ನಿಮಗೆ ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಸ್ವಲ್ಪ ಹುಷಾರು. ಮುಖ್ಯವಾಗಿ ಏನಪ್ಪ ಅಂದರೆ, ಸ್ನೇಹಿತರಿಂದ ನಿಮಗೆ ಸ್ವಲ್ಪ ಸಹಕಾರ, ಅವ್ರ ಜೊತೆಗಿದ್ದರೆ ನಾನು ಹ್ಯಾಪಿಯಾಗಿದ್ದೀನಿ ಅಂತಕ್ಕಂಥ ಒಂದು ಮನಸ್ಸಿಗೆ ಭಾವನೆ ಬರ್ತದೆ. ಬಂಧುಗಳ ಜೊತೆಗೂ ಅಷ್ಟೇ, ತುಂಬ ಕ್ಲೋಸ್, ಅವ್ರ ಜೊತೆಗೆ ಚೆನ್ನಾಗಿದೆ. ಅವರೇ ಸ್ನೇಹಿತರ ಥರ ಇರ್ತಾರೆ ಕೆಲವೊಂದು ಸಲ. ಅದೆಲ್ಲ ತುಂಬ ಚೆನ್ನಾಗಿದೆ. ವಾರದ ಅಂತ್ಯದಲ್ಲಿ ಅಂಥದ್ದೊಂದು ಶುಭ ಫಲವನ್ನು ಕಾಣ್ತೀರಾ, ಅದರಲ್ಲಿ ಸಮಸ್ಯೆ ಬೇಡ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಅದು ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಹುಷಾರು. ವೃತ್ತಿಯಲ್ಲಿ ಅಸಮಾಧಾನ ಇರ್ತದೆ. ಉಪನ್ಯಾಸ, ಅಧ್ಯಯನ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಉನ್ನತ ಶಿಕ್ಷಣದಲ್ಲಿ ಚೆನ್ನಾಗಿದೆ. ಅಲ್ಲೂ ಕೂಡ ಈ ಗುರು ಶುಕ್ರರ ಯುತಿ ಇದೆಯಲ್ಲ, ಅದು ತುಂಬ ಒಳ್ಳೆಯದು, ಬಹುಗುಣ ಅಂತ ಹೇಳಿದೆ. ಹೀಗಾಗಿ ಬೇರೆ ಬೇರೆ ಕಲಿಕೆಯ ಆಸಕ್ತಿಯ ಜೊತೆಗೆ ನಿಮಗೆ ಅದರ ಅನುಕೂಲವೂ ಉಂಟಾಗುತ್ತೆ, ಮಾರ್ಗದರ್ಶನವೂ ಸಿಗುತ್ತೆ. ಆ ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಆದರೆ ಆರೋಗ್ಯ ವ್ಯತ್ಯಾಸ ಆಗಬಹುದು. ಕಣ್ಣಿನ ಬಾಧೆ ಬರಬಹುದು. ಮತ್ತು ಆಹಾರ, ತಾಮಸ ಆಹಾರ, ಜಂಕ್ ಫುಡ್ ಅಂತೀವಲ್ಲ, ಈ ವಾರ ಇಡೀ ನನಗೆ ಮನೆ ಊಟನೇ ಸಿಗಲಿಲ್ಲಪ್ಪ, ಆ ಥರ ಆಗೋ ಸಾಧ್ಯತೆ. ವಾರದ ಇಡೀ ಅಲ್ಲ, ವಾರದ ಆದಿಯಲ್ಲಿ ಮಂಗಳವಾರದವರೆಗೆ ಇಂಥದ್ದೊಂದು ತೊಡಕಿದೆ. ಹೀಗಾಗಿ ಪಾಪ ಎಲ್ಲೋ ಪ್ರವಾಸ, ಎಲ್ಲೋ ಪ್ರಯಾಣ, ಈ ಥರದ್ದು ಸಿಕ್ಕಾಕ್ಕೊಂಡ್ಬಿಟ್ಟು ಒಳ್ಳೆ ಊಟ ಸಿಗಲಿಲ್ಲ, ಆ ಥರದ್ದೊಂದು ಮನಸ್ಸಿಗೆ ಬೇಸರ ಕಾಡುತ್ತೆ ನಿಮಗೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ನೋಡಿ, ಅಲ್ಲಿ ಚಂದ್ರ ತೃತೀಯಕ್ಕೆ ಬರ್ತಾನೆ. ಧೈರ್ಯ, ಉತ್ಸಾಹ ಇವುಗಳನ್ನು ಕಾಣ್ತೀರಾ. ಸ್ತ್ರೀಯರಿಗೆ ಧನಲಾಭವನ್ನು ಕಾಣ್ತಕ್ಕಂಥ ಸಾಧ್ಯತೆ. ವೃತ್ತಿಯಲ್ಲಿ ಅಸಮಾಧಾನ, ನಷ್ಟ ಇದ್ದೇ ಇದೆ. ಎಚ್ಚರಿಕೆ ಬೇಕು. ಯಾಕೆಂದರೆ ಕರ್ಮಾಧಿಪತಿ ಕುಜ ನಿಮಗೆ ಅಷ್ಟಮಕ್ಕೆ ಹೋಗಿ ಸೇರಿದ್ದಾನೆ. ಈ ಕಾರಣದಿಂದ ಇನ್ನೂ ಸ್ವಲ್ಪ ಕಾಲ ನಿಮಗೆ ಕೆಲಸದಲ್ಲಿ ಸ್ವಲ್ಪ ಕಠಿಣ ವಾತಾವರಣ ಇರುತ್ತದೆ. ತುಂಬ ಆತ್ಮೀಯರು ಕೂಡ ಶತ್ರುಗಳೇನೋ ಅಂತ ಅನ್ನಿಸ್ಲಿಕ್ಕೆ ಒಂಥರ ಗುಮಾನಿ ಥರನೇ ನೋಡಬೇಕಾಗತ್ತೆ. ಸಂಶಯಾತ್ಮಕ ದೃಷ್ಟಿ ಅಂತೀವಲ್ಲ, ಆ ದೃಷ್ಟಿಯಲ್ಲೇ ಕಾಣುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಹೀಗಾಗಿ ಅದು ತಪ್ಪಿದ್ದಲ್ಲ ಇನ್ನೂ ಸ್ವಲ್ಪ ದಿವಸಗಳ ಕಾಲ. ಆದರೆ ಸ್ತ್ರೀಯರಿಗೆ ಧನ ಲಾಭ ಇತ್ಯಾದಿ ಚೆನ್ನಾಗಿದೆ. ಆರೋಗ್ಯ ನಷ್ಟ, ವಸ್ತು ನಷ್ಟತೆ ಇದೆ. ಸ್ವಲ್ಪ ಹುಷಾರು. ಮಾಂದಿವು ಅಷ್ಟಮದಲ್ಲಿ ಸಂಚರಿಸುವಾಗ ವಸ್ತು ಕಳ್ಕೊಂಡ್ಬಿಡ್ತೀರ. ಬಹಳ ಮುಖ್ಯವಾಗಿ ಇದಕ್ಕೆ ಪರಿಹಾರ ಏನಪ್ಪ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಪುಷ್ಪಾಲಂಕಾರ, ಪುಷ್ಪಾರ್ಚನೆ, ಇದು ತುಂಬ ಒಳ್ಳೆಯದು. ಅದು ನಿಮಗೆ ವೃತ್ತಿಯ ಬಲವನ್ನು ತಂದು ಕೊಡುತ್ತೆ. ಮತ್ತು ದುರ್ಗಾ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ. ಇದು ನಿಮಗೆ ಈ ಘರ್ಷಣೆಗಳು, ತೊಂದರೆಗಳು ಇದೆಯಲ್ಲ ವಾರದ ಆದಿಯಲ್ಲ, ಅದು ನಿವಾರಣೆ ಆಗುತ್ತೆ.